ತಪಾಸಣೆ ಇಲ್ಲ, ನಾವು ಭೇಟಿ ಮಾಡ್ತಾ ಇದ್ರಿಗೆ ಮಾತಾಡ್ತಾ ಇದ್ವಿ. ತಪಾಸಣೆ ಸಲುವಾಗಿ ನಾನು ಬಂದರೆ ತಪಾಸಣೆ ಮಾಡ್ತಾರೆ, ಇವರು ಎಲ್ಲ ಮಾಡ್ತಾರೆ. ನಾವು ಅವ್ರಿಗೆ ಎಲ್ಲರಿಗೆ ಏನು ಸಮಸ್ಯೆಗಳು ಇದೆ, ಏನು ಯಾವ ರೀತಿ ಮಾಡ್ತಾ ಇದ್ದಾರೆ ಅದು ಎಲ್ಲ ವಿಚಾರಣೆ ಮಾಡೋಕ್ಕೆ ಬಂದಿದ್ದೇನೆ. ಕೈದಿಗಳು ಅಂತ ಏನು ಸಮಸ್ಯೆ ಅವರು ಹೇಳಿಲ್ಲ. ಅದು ಸಾಮಾನ್ಯವಾಗಿ ಸಮಸ್ಯೆ ಒಂದು ಇದೆ, ಇಲ್ಲಿ ಡಾಕ್ಟರ್ದೊಂದು ಸಮಸ್ಯೆ ಇದೆ. ಅವ್ರಿಗೆ ಕೈದಿಗಳಿಗೆ ನೋಡೋಕ್ಕೆ ಪರ್ಮನೆಂಟ್ ಡಾಕ್ಟರ್ ಯಾರೂ ಇಲ್ಲ. ಅಲ್ಲಿ ವೇಕೆನ್ಸಿ ಇದೆ, ಅಲ್ಲಿ ಖಾಲಿ ಇದೆ. ಅವರು ಡೈಲಿ ಬೇಸಿಸ್ ಮೇಲೆ ಬರ್ತಾರೆ, ಆದರೆ ಯಾವುದು ಪರ್ಮನೆಂಟ್ ಆಗಿ ಡಾಕ್ಟರ್ ಇಲ್ಲ. ಅದಕ್ಕಾಗಿ ಅವ್ರಿಗೆ ಹಿಸ್ಟ್ರಿ ಗೊತ್ತಿರೋದಿಲ್ಲ ಏನು ಇದು ಇದೆ. ಮತ್ತು ಸೆಕೆಂಡ್ ನಾವು ಇಲ್ಲಿ ನೋಡಿದ್ವಿ, ಒಂದು ಹೋದ ತಿಂಗಳ ಒಂದು ಸುಸೈಡ್ ಆಗಿತ್ತು. ಒಬ್ಬ ಶ್ರೀಧರ ಈಶ್ವರಪ್ಪ ಪೂಜಾರ್ ಅವ್ರು ಸುಸೈಡ್ ಮಾಡ್ಕೊಂಡಿದ್ರು. ಸೊ ಈ ರೀತಿ ಇಲ್ಲಿ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ಒಂದು ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ ಇದು ಬಹಳ ಜಾಸ್ತಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನವನ್ನು ನಾವು ಮಾಡಬೇಕು, ಅದು ನಾವು ನೋಡ್ತಾ ಇದ್ದೀವಿ. ಮೂರನೇದಕ್ಕೆ ಇಲ್ಲಿ ನೋಡಿ ಬಹಳಷ್ಟು ಜನ ಇಲ್ಲಿ 10th ಮಾಡಿಕೊಂಡು 11th ಮಾಡಿಕೊಂಡು ಫೇಲ್ ಆಗಿ ಎಲ್ಲ ಇರ್ತಾರೆ. ಸೊ ನಾವು ಈಗ ಇಲ್ಲಿ ಯಾರಿಷ್ಟು ಜನ ಎಲ್ಲ ಇರ್ತಾರೆ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅವ್ರ ಜೊತೆಗೆ ಕೈ ಜೋಡಿಸ್ಬಿಟ್ಟು, ಆನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಯಾರು ಭಾಳ 5ನೇ ಕ್ಲಾಸ್ ಅಂತ ಓದೇ ಇಲ್ಲ, ಅವರು 5 ವರ್ಷದಿಂದ ಎಲ್ಲ ಕಾರಾಗೃಹದಲ್ಲಿದ್ದಾರೆ. ಸೊ ಅಟ್ಲೀಸ್ಟ್ ಈ ಕಾಲ ಏನಿದೆ ಸ್ವಲ್ಪ ಸದುಪಯೋಗ ಅವ್ರಿಗೆ ಆಗಲಿ, ಸ್ವಲ್ಪ ನಾಳೆ ಅವರು ಸ್ವಲ್ಪ ಅವ್ರಿಗೆ ಬುದ್ಧಿ ಆಗಲಿ, ಮತ್ತು ಕೆಲವು ಒಳ್ಳೆಯ ಯೋಚನೆಗಳು ಬರಲಿ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ಕಾರಾಗೃಹಗಳಲ್ಲೀಗ ನಾವು ಅವ್ರಿಗೆ ಒಂದು ಇವರ ಜೊತೆಗೆ ಇದು ಮಾಡಿಕೊಂಡು, ಕೆಲವು ಜನಕ್ಕೆ PUC, ಕೆಲವು ಜನಕ್ಕೆ SSLC, ಕೆಲವು ಜನ ಯಾರು ಓದೇ ಇಲ್ಲ ಅವ್ರಿಗೆ 1ನೇ ತರಗತಿಯಿಂದ ಅವ್ರಿಗೆ ಓದಿಸೋದು, ಅದು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತು ನಾರ್ಕೋಟಿಕ್ ಸಬ್ಸ್ಟಾನ್ಸಸ್ ಮತ್ತು ಮೊಬೈಲ್ ಏನಿದೆ ಅದು ಹಾವಳಿ ಬಹಳ ದಿವಸದಿಂದ ನಮ್ಮ ಕಾರಾಗೃಹಗಳಲ್ಲೆಲ್ಲ ಇದೆ. ಅದರ ಬಗ್ಗೆ ನಾವು ತಾಕೀತು ಮಾಡಲಿಕ್ಕೆ ಅದೆಲ್ಲ ಇದು ಆಗಬೇಕು. ಇನ್ನೂ ನಮ್ಗೆ ಅನಿಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಇರಬೇಕು, ಈ ಕದ್ದು ಮುಚ್ಕೊಂಡು ಕೆಲವು ಕಡೆ ಇರಬೇಕು. ಸೊ ಈಗ ನಾವು ನಾರ್ಕೋಟಿಕ್ ಸಬ್ಸ್ಟಾನ್ಸಸ್ ಸಲುವಾಗಿ ಈಗ ನಾವು ಯಾರು ಈಗ ಕಾರಾಗೃಹಕ್ಕೆ ಅಡ್ಮಿಷನ್ ಸಲುವಾಗಿ ಬರ್ತಾರೆ ಹೊಸ ಕೈದಿಗಳು, ಅವ್ರದ್ದು ನಾವು ಡಾಕ್ಟರ್ ಕಡೆಯಿಂದ ಅವ್ರಿಗೆ ಟೆಸ್ಟ್ ಮಾಡಿಸ್ತೀವಿ. ಅವ್ರಿಗೆ ಏನಾದರೂ ಸೇವನೆ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ಅದನ್ನು ನಾವು ಮಾಡ್ತೀವಿ. ಮತ್ತು ಜೈಲು ಒಳಗಡೆ ಇದ್ದಾಗ ಕೂಡ ಈಗ ನಾವು ಕಿಟ್ ನಾವು ತರಿಸ್ತೀವಿ. ಕಿಟ್ ತರಿಸ್ಕೊಂಡು ಎಲ್ಲರದ್ದು ಒಂದು ರ್ಯಾಂಡಮ್ ಆಗಿ ಸುಮ್ಮನೆ ಯಾರ ಮೇಲೆ ಒಂದು ಗುಮಾನಿ ಬರುತ್ತೆ, ಯಾರ ಮೇಲೆ ಒಂದು ಸಂಶಯ ಬರುತ್ತೆ, ಅವ್ರದ್ದು ನಾವು ಟೆಸ್ಟ್ ಮಾಡ್ತೀವಿ. ಮತ್ತು ಹೋಗುವಾಗ ಕೂಡ ಅದು ಟೆಸ್ಟ್ ಮಾಡ್ತೀವಿ. ಏನಾದರೂ ಇಲ್ಲಿ ಇದ್ದಾಗ ಏನಾದರೂ ಕನ್ಸ್ಯೂಮ್ ಮಾಡಿದರೆ ಅದು ಆಗಿದರೆ ಅವ್ರ ಮೇಲೆ ಒಂದು ಅಪರಾಧಿಕ ಪ್ರಕರಣ ಆಗುತ್ತೆ. ಸೊ ನಾವು ಇದು ಮಾದಕ ದ್ರವ್ಯದ್ದು ಎಲ್ಲ ಸೇವನೆ ಇದೆ, ಅದು ಕೂಡ ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ಮತ್ತು ಕೆಲವು ಕೈದಿಗಳಿಗೆ ಇಲ್ಲಿ ನಾವು ನೋಡ್ತೀವಿ, ಅವರು ಯಾರು ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ, ಯುವ ಅಪರಾಧಿಗಳು ಇದ್ದಾರೆ, ಅವ್ರಿಗೆ ಪ್ರತ್ಯೇಕವಾಗಿ ಇಡಬೇಕು, ಅದು ನಾವು ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ. ಮತ್ತು ನಾವಿಲ್ಲಿ ಜಾಮರ್ದು ಏನಿದೆ ವ್ಯವಸ್ಥೆ ನಮ್ಮ ಪ್ರಕಾರ, ಜಾಮರ್ದು ಏನೀಗ ಇದೆ ಪರಿಸ್ಥಿತಿ, ಸೊ ಅದು ಎಲ್ಲ ಇದೆ. ಸೊ ನಾವು ಅದು TCL ಅವ್ರಿಗೆ ಆ ಸಮಸ್ಯೆ ಎಲ್ಲ ಕಡೆದು ಇನ್ನೂ ಪೂರ್ತಿ ಪರಿಹಾರ ಆಗಿಲ್ಲ. ನಾವು ಅದ್ರ ಬಗ್ಗೆ ಬಹಳ ಪ್ರಯತ್ನ ನಾವು ಮಾಡ್ತಾನೆ ಇದ್ವಿ. ನಿನ್ನೆ ಕೂಡ ಬೆಳಗಾಂನಲ್ಲಿ ಕೂಡ ಅದೇ ಸಮಸ್ಯೆ ಇತ್ತು. ಇಲ್ಲಿ ಕೂಡ ನಾವು ಹೇಳ್ತಾ ಇದ್ವಿ ಆ ಜಾಮರ್ ಬಗ್ಗೆ ಅವ್ರಿಗೆ ಸಮಸ್ಯೆ ಆಗಬಾರ್ದು. ಸೊ ನಾವಿಲ್ಲ ಇದು ನಾವು ನೋಡೋಣ. ಸೊ ನಾವು ಕೆಲವು ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ಈಗ ನಮಗೆ ಅದು ಸಕ್ಸಸ್ ಆಗ್ತಾ ಇದೆ, ಆದರೆ ನಾವು ಬಹಳ ಕೆಲಸ ಇನ್ನೂ ಮಾಡಬೇಕಾಗತ್ತೆ, ಬಹಳ ಕೆಲಸ ಈಗ ನಾವು ಮಾಡೋದು ಇದೆ. 5 ಕಿಲೋಮೀಟರ್ ನಮಗೆ ಗೊತ್ತಿಲ್ಲ, ಆದರೆ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಇದು ಎಲ್ಲ ಕಾರಾಗೃಹಗಳು ಏನಿದೆ ಈಗ ಊರ ನಡುವೆ ಆಗಿಬಿಟ್ಟಿದೆ. ಯಾವಾಗ ಸ್ಥಾಪನೆ ಆಗಿತ್ತು ಆ ಟೈಮ್ಗೆ ಊರು ಹೊರಗಡೆ ಇತ್ತು. ಈಗ ಬೆಳೆದ ಎಲ್ಲ ಕಡೆ ಬೆಳೆದು ಬಿಟ್ಟಿದೆ ಇದು ನಗರಗಳು. ಈ ಬೆಳಗಾವಿಯಲ್ಲಿ ಕೂಡ ಅಷ್ಟೇ ಇದೆ, ಇಲ್ಲಿ ಕೂಡ ಅಷ್ಟೇ ಇದೆ, ಬಳ್ಳಾರಿ ಕೂಡ ಅಷ್ಟೇ ಇದೆ, ಕಲಬುರಗಿ ಕೂಡ ಅಷ್ಟೇ ಇದೆ. ಎಲ್ಲ ನಗರ ಎಲ್ಲ ಸುತ್ತಮುತ್ತೆಲ್ಲ ಮನೆಗಳು ಬಂದುಬಿಟ್ಟಿದೆ. ಈಗ ನಾವು ಪರಿಶೀಲನೆ ಮಾಡಬೇಕು, ಅವ್ರಿಗೆ ಏನು ತೊಂದರೆ ಆಗ್ತಾಯಿದೆ ಅದು ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ನಾವು ಮಾಡ್ತೀವಿ. ಆದರೆ ಇಲ್ಲಿ ಅವ್ರಿಗೆ ಸಿಗಬಾರ್ದು, ಅದು ಕೂಡ ನಾವು ನೋಡಬೇಕಾಗತ್ತೆ. ಸೊ ಅದು 2 ಪಕ್ಷ ನಾವು ನೋಡಿಕೊಂಡು ನಾವು ಕ್ರಮ ತಗೊಳ್ತೀವಿ. ಅಗ್ರಿಕಲ್ಚರ್ ಮಾಡ್ತಾರೆ ಸರ್, ಆಮೇಲೆ ಒಳಗಡೆ ದನ ಇದಾವೆ ಸರ್, ಹಾಲನ್ನು ಉತ್ಪಾದನೆ ಆದಂಥ ಹಾಲನ್ನು ಏನು ಮಾಡ್ತಾರೆ ಸರ್?